ಎಲ್ಲರಿಗೂ ನಮಸ್ಕಾರ. ಈ 12ನೇ ಸೆಷನ್ನಲ್ಲಿ ನಾವು ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಚಾಲುಕ್ಯಸ್ ಆಫ್ ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು ಎಂಬ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋಣ. ಇವರ ಕೊಡುಗೆಗಳನ್ನು ನಾವು ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಆ ಸಂತತಿಯ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಬೇಕಾಗಿದೆ. ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದಲ್ಲಿ ಕ್ರಿಸ್ತಶಕ 543ರಿಂದ ಕ್ರಿಸ್ತಶಕ 755ರವರೆಗೆ ಆಳ್ವಿಕೆ ಮಾಡ್ತಾರೆ. ಜಯಸಿಂಹ ಈ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಥವಾ ವಾತಾಪಿ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ವರಹ ಬಾದಾಮಿ ಚಾಲುಕ್ಯರ ರಾಜಲಾಂಛನವಾಗಿದ್ದು ಈ ಸಾಮ್ರಾಜ್ಯವನ್ನು 3 ಸಂತತಿಗಳು ಆಳ್ವಿಕೆ ಮಾಡ್ತಾರೆ. ಅವುಗಳನ್ನು ಈ ಕೆಳಕಂಡಂತೆ ನೋಡ್ಬೋದು. ಬಾದಾಮಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು ಅಥವಾ ಪೂರ್ವದ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಅಥವಾ ಪಶ್ಚಿಮದ ಚಾಲುಕ್ಯರು. ಇನ್ನು ಚಾಲುಕ್ಯ ಸಾಮ್ರಾಜ್ಯದ ಗಡಿಯ ಬಗ್ಗೆ ನಾವು ನೋಡೋದಾದರೆ ಈ ಸಾಮ್ರಾಜ್ಯವು ಉತ್ತರದಲ್ಲಿ ಹರ್ಷಣ ಸಾಮ್ರಾಜ್ಯದಿಂದ ದಕ್ಷಿಣದಲ್ಲಿ ಪಲ್ಲವ ಸಾಮ್ರಾಜ್ಯದವರೆಗೆ ಮತ್ತು ಪೂರ್ವದಲ್ಲಿ ಒಡಿಶಾ ಅಥವಾ ಕಳಿಂಗದಿಂದ ಪಶ್ಚಿಮದಲ್ಲಿ ಕೊಂಕಣ ಪ್ರದೇಶದವರೆಗೆ ವಿಸ್ತರಣೆಯಾಗಿರುತ್ತೆ. ಬಾದಾಮಿ ಚಾಲುಕ್ಯರು ನೀಡಿರುವಂಥ ಸಾಂಸ್ಕೃತಿಕ ಕೊಡುಗೆಗಳನ್ನು ಮುಖ್ಯವಾಗಿ ನಾವು ರಿಲಿಜನ್ ಆ್ಯಂಡ್ ಲಿಟ್ರೇಚರ್ ಎಂದು 2 ಭಾಗಗಳಾಗಿ ಮಾಡ್ಕೋತೀವಿ. ಧರ್ಮ ಮತ್ತು ಸಾಹಿತ್ಯ ಅವನ್ನು ನಾವು ಮುಖ್ಯ ಆಧಾರಗಳಾಗಿ ತಗೋತೀವಿ. ಅವುಗಳಲ್ಲಿ ಧರ್ಮದ ಬಗ್ಗೆ ನಾವು ನೋಡೋದಾದರೆ ಚಾಲುಕ್ಯಾಸ್ ಪೆಟ್ರೋನೈಸ್ ಹಿಂದೂ ಕಲ್ಚರ್ ಆ್ಯಂಡ್ ಸ್ಪಿರಿಚುಯಾಲಿಟಿ. ಬಾದಾಮಿ ಚಾಲುಕ್ಯರು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ತುಂಬ ಪ್ರೋತ್ಸಾಹ ನೀಡ್ತಾರೆ. ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಆಲ್ಸೋ ಎನ್ಕರೇಜ್ಡ್ ಬೈ ಚಾಲುಕ್ಯಾಸ್. ಹಿಂದೂ ಧರ್ಮದ ಜೊತೆಗೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳಿಗೂ ಪ್ರೋತ್ಸಾಹ ನೀಡಿರ್ತಾರೆ ಈ ಸಂತತಿಯ ರಾಜರುಗಳು. ಅದರಲ್ಲಿ ಪ್ರಮುಖವಾಗಿ ವೈಷ್ಣವ ಧರ್ಮದ ಬಗ್ಗೆ ನಾವು ನೋಡೋದಾದರೆ ಪುಲಿಕೇಶಿ ಸೆಕೆಂಡ್ ಆಸ್ ಕಾಲ್ಡ್ ಹಿಮ್ಸೆಲ್ಫ್ ಪರಮ ಭಾಗವತ ಇನ್ ಈಸ್ ಐಹೊಳೆ ಇನ್ಸ್ಕ್ರಿಪ್ಷನ್. ಇಮ್ಮಡಿ ಪುಲಿಕೇಶಿಯು ತನ್ನ ಐಹೊಳೆ ಶಾಸನದಲ್ಲಿ ತನ್ನನ್ನು ತಾನು ಪರಮ ಭಾಗವತ ಎಂದು ಕರೆದುಕೊಂಡಿದ್ದಾನೆ. ತ್ರಿವಿಕ್ರಮ ಐಡಾಲ್ಸ್ ವರ್ ಕಾರ್ವ್ಡ್ ಇನ್ ಬಾದಾಮಿ ಕೇವ್ ಟೆಂಪಲ್ಸ್ ಬೈ ಮಂಗಳೇಶ. ಮಂಗಳೇಶನು ಬಾದಾಮಿಯ ಗುಹಾಂತರ ದೇವಾಲಯಗಳಲ್ಲಿ ತ್ರಿವಿಕ್ರಮ ವಿಗ್ರಹಗಳನ್ನು ಕೆತ್ತಿಸಿದ್ದಾನೆ. ಬಾದಾಮಿ ಚಾಲುಕ್ಯರ ರಾಜಲಾಂಛನ ವರಹ ಆಗಿದ್ದುದು ಅವರು ವೈಷ್ಣವ ಧರ್ಮದ ಬಗ್ಗೆ ಹೊಂದಿದಂತಹ ಅಪಾರ ಗೌರವವನ್ನು ತೋರಿಸುತ್ತೆ. ವರಹ ಇಸ್ ದಿ ಎಂಬ್ಲಮ್ ಆಫ್ ಚಾಲುಕ್ಯ ಡೈನೆಸ್ಟಿ. ಇನ್ನು ಮುಂದುವರೆದು ನಾವು ಅವರ ಕಾಲದ ಶೈವ ಧರ್ಮ ಅಥವಾ ಶೈವಿಸಮ್ ಬಗ್ಗೆ ನೋಡೋದಾದರೆ ಗ್ರ್ಯಾಜುವಲಿ ಚಾಲುಕ್ಯಸ್ ಅಡಾಪ್ಟೆಡ್ ಶೈವಿಸಮ್. ಸೊ ವೈಷ್ಣವ ಧರ್ಮದ ಜೊತೆಗೆ ಕಾಲಕ್ರಮೇಣ ಬಾದಾಮಿ ಚಾಲುಕ್ಯರು ಶೈವ ಧರ್ಮವನ್ನು ಸಹ ಅನುಸರಿಸುತ್ತಾರೆ. ಡ್ಯೂರಿಂಗ್ ದಿ ವಿಕ್ರಮಾದಿತ್ಯ ರೈನ್ ಲೋಕೇಶ್ವರ ಆ್ಯಂಡ್ ತ್ರೈಲೋಕೇಶ್ವರ ಟೆಂಪಲ್ ಕನ್ಸ್ಟ್ರಕ್ಟೆಡ್ ಅಟ್ ಪಟ್ಟದಕಲ್ಲು. ವಿಕ್ರಮಾದಿತ್ಯನ ಕಾಲದಲ್ಲಿ ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ದೇವಾಲಯಗಳನ್ನು ನಿರ್ಮಿಸಲಾಯಿತು. ಪಟ್ಟದಕಲ್ಲು, ಐಹೊಳೆ ಆ್ಯಂಡ್ ಮಹಾಕೂಟ ವರ್ ದಿ ಫೇಮಸ್ ಸೆಂಟರ್ಸ್ ಆಫ್ ಶೈವಿಸಮ್. ಚಾಲುಕ್ಯರ ಕಾಲದಲ್ಲಿ ಪಟ್ಟದಕಲ್ಲು, ಐಹೊಳೆ ಮತ್ತು ಮಹಾಕೂಟ ಪ್ರದೇಶಗಳು ಶೈವ ಧರ್ಮದ ಪ್ರಮುಖ ಕೇಂದ್ರಗಳಾಗಿರ್ತವೆ. ಮುಂದುವರೆದು ಜೈನ ಧರ್ಮಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳನ್ನ ನಾವು ನೋಡೋದಾದರೆ ವಿನಯಾದಿತ್ಯ ಆ್ಯಂಡ್ ವಿಕ್ರಮಾದಿತ್ಯ ಸೆಕೆಂಡ್ ಡೊನೇಟೆಡ್ ದಿ ಲ್ಯಾಂಡ್ಸ್ ಟು ದಿ ಸ್ಕಾಲರ್ಸ್ ಆಫ್ ಜೈನಿಸಮ್. ವಿನಯಾದಿತ್ಯ ಮತ್ತು 2ನೇ ವಿಕ್ರಮಾದಿತ್ಯರು ಜೈನ ಧರ್ಮದ ವಿದ್ವಾಂಸರಿಗೆ ಭೂಮಿಯನ್ನು ದಾನ ಮಾಡಿದುದು ಚಾಲುಕ್ಯ ರಾಜರು ಈ ಧರ್ಮದ ಬಗ್ಗೆ ಹೊಂದಿದಂತಹ ಗೌರವವನ್ನು ಸೂಚಿಸುತ್ತೆ. ಜೊತೆಗೆ ಇಮ್ಮಡಿ ಪುಲಿಕೇಶಿಯ ದಂಡನಾಯಕನಾದ ರವಿಕೀರ್ತಿಯು ಒಬ್ಬ ಜೈನನಾಗಿದ್ದು ಈತ ಐಹೊಳೆಯಲ್ಲಿ ಜಿನೇಂದ್ರ ದೇವಾಲಯವನ್ನು ನಿರ್ಮಿಸ್ತಾನೆ. ರವಿಕೀರ್ತಿ ದಿ ಜನರಲ್ ಆಫ್ ಪುಲಿಕೇಶಿ ಸೆಕೆಂಡ್ was a Jain and he built a Jinendra temple at Aivale. Puligere was a strong center of Jainism. ಚಾಲುಕ್ಯರ ಕಾಲದಲ್ಲಿ ಜೈನ ಧರ್ಮದ ಪ್ರಮುಖ ಕೇಂದ್ರವೆಂದರೆ ಪುಲಿಗೆರೆ ಆಗಿರುತ್ತೆ. ಇನ್ನು ಮುಂದುವರೆದು ಬೌದ್ಧ ಧರ್ಮದ ಬಗ್ಗೆ ಇವರ ಕೊಡುಗೆಗಳನ್ನ ನಾವು ಪ್ರಸ್ತಾಪ ಮಾಡೋದಾದರೆ ಹುಯೆನ್ಸಾಂಗ್ describes in the kingdom 100 Sangaramas and 10,000 bhikkhus. ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ
ಚೀನಿ ಬೌದ್ಧ ಯಾತ್ರಿಕನಾದ ಹುಯೆನ್ಸಾಂಗನು ಚಾಲುಕ್ಯ ಸಾಮ್ರಾಜ್ಯದಲ್ಲಿ 100 ಸಂಗ್ರಾಮಗಳು ಮತ್ತು 10,000 ಬೌದ್ಧ ಭಿಕ್ಷುಗಳು ಇದ್ದರು ಎಂದು ತನ್ನ ಸಿಯುಕಿ ಗ್ರಂಥದಲ್ಲಿ ವರ್ಣಿಸಿದ್ದಾನೆ. ಬನವಾಸಿ ವಾಸ್ ಎ ಫೇಮಸ್ ಬುದ್ಧಿಸ್ಟ್ ಸೆಂಟರ್. ಬನವಾಸಿಯು ಚಾಲುಕ್ಯರ ಕಾಲದ ಪ್ರಸಿದ್ಧ ಬೌದ್ಧ ಧರ್ಮದ ಕೇಂದ್ರವಾಗಿತ್ತು. ಸಿಯುಕಿ ಕೃತಿಯ ಪ್ರಕಾರ ಚಾಲುಕ್ಯರ ಅವನತಿಯ ಸಮಯದಲ್ಲಿ ಬೌದ್ಧ ಧರ್ಮ ತನ್ನ ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಿತ್ತು. ಅಕಾರ್ಡಿಂಗ್ ಟು ಸಿಯುಕಿ, ಬುದ್ಧಿಸಮ್ ಸ್ಟಾರ್ಟೆಡ್ ಡಿಕ್ಲೈನ್ ಡ್ಯೂರಿಂಗ್ ದಿಸ್ ಕಿಂಗ್ಡಮ್. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ದಿ ಕಪ್ಪೆ ಅರಬಟ್ಟಾಸ್ ಇನ್ಸ್ಕ್ರಿಪ್ಷನ್ಸ್ ಆರ್ ಬಾದಾಮಿ ಇನ್ಸ್ಕ್ರಿಪ್ಷನ್ ಆಫ್ ದಿ 7th century AD ಆರ್ ಇನ್ ವರ್ಸ್ ಇನ್ ಕನ್ನಡ. ಕ್ರಿಸ್ತ ಶಕ 700ರ ಕಪ್ಪೆ ಅರಬಟ್ಟನ ಬಾದಾಮಿ ಶಾಸನವು ಕನ್ನಡ ಭಾಷೆಯಲ್ಲಿದ್ದು ತ್ರಿಪದಿ ಛಂದಸ್ಸಿನಲ್ಲಿತ್ತು. ಇದು ಕನ್ನಡದ ಮೊದಲ ಉಪಲಬ್ಧ ತ್ರಿಪದಿಗಳಾಗಿವೆ. ಈ ಶಾಸನದಲ್ಲಿ ಕನ್ನಡಿಗರ ಸದ್ಗುಣವನ್ನು ಈ ರೀತಿ ವರ್ಣಿಸಿದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೇರನಲ್ಲ. ಹೀಗೆಂದರೆ ಒಳ್ಳೆಯ ಸ್ವಭಾವ ಉಳ್ಳವನೊಂದಿಗೆ ಒಳ್ಳೆಯವನಾಗಿ, ಮಧುರ ಗುಣವನ್ನು ಹೊಂದಿದವನೊಂದಿಗೆ ಮಧುರವಾಗಿ ವರ್ತಿಸುವುದು. ಆದರೆ ದುಷ್ಟನಿಗೆ ದುಷ್ಟನಂತೆ ಕಾಣುವವನು ಈ ಅಸಾಮಾನ್ಯ ಮಾಧವ ಎಂಬರ್ಥ ಬರುತ್ತೆ. ದಿ ಮಹಾಕೂಟ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ರೈಟಿಂಗ್ಸ್ ಇನ್ಸ್ಪೈರ್ಡ್ ಬೈ ರಘುವಂಶ ಆಫ್ ಕಾಳಿದಾಸ. ಈ ಹೊತ್ತಿಗಾಗಲೇ ಸಂಸ್ಕೃತ ಭಾಷೆಯು ಅಭಿವೃದ್ಧಿ ಹೊಂದಿದ್ದು ಸಂಸ್ಕೃತ ಭಾಷೆಯಲ್ಲಿ ಅನೇಕ ಶಾಸನಗಳು ರಚನೆಯಾಗಿದ್ದವು. ಮಹಾಕೂಟ ಸ್ತಂಭ ಶಾಸನ, ರವಿಕೀರ್ತಿಯ ಐಹೊಳೆ ಶಾಸನದಂತೆ ಸಂಸ್ಕೃತದಲ್ಲಿದ್ದು 1ನೇ ಕೀರ್ತಿವರ್ಮನ ದಿಗ್ವಿಜಯಗಳನ್ನು ಕಾಳಿದಾಸನ ರಘುವಂಶ ಕಾವ್ಯದ ರಘುವಿನ ದಿಗ್ವಿಜಯಕ್ಕೆ ಹೋಲಿಸಿ ರಚಿಸಿರುವಂತಿದೆ. ಕೌಮುದಿ ಮಹೋತ್ಸವ ರೋಟ್ ಬೈ ವಿಜಯ ಭಟ್ಟಾರಿಕೆ. ಹಿಮ್ಮಡಿ ಪುಲಿಕೇಶಿಯ ಸೊಸೆ ವಿಜಯ ಭಟ್ಟಾರಿಕೆಯ ಕೌಮುದಿ ಮಹೋತ್ಸವ ಎಂಬ ನಾಟಕವು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದ್ದು ಈಕೆಯನ್ನು ಅಭಿನವ ಸರಸ್ವತಿ ಅಥವಾ ಕರ್ನಾಟಕದ ಸರಸ್ವತಿ ಎಂದು ರಾಜಶೇಖರ ಕವಿಯು ಪ್ರಶಂಸಿಸಿದ್ದಾನೆ. ಈ ಕೃತಿಯು ವೈದರ್ಭಿ ಶೈಲಿಯಲ್ಲಿದ್ದು ಈ ನಾಟಕ ಕೃತಿಯ ಕಥಾವಸ್ತುವೆಂದರೆ ಪಾಟಲಿಪುತ್ರದ ರಾಜಕುಮಾರ ಕಲ್ಯಾಣವರ್ಮ ಮತ್ತು ಮಥುರಾದ ರಾಜಕುಮಾರಿ ಕೀರ್ತಿಮತಿಯರ ವಿವಾಹದ ವರ್ಣನೆ ಆಗಿದೆ. ರವಿಕೀರ್ತಿಸ್ ಐಹೊಳೆ ಇನ್ಸ್ಕ್ರಿಪ್ಷನ್ ಈಸ್ ಆನ್ ಸಂಸ್ಕೃತ್ ವರ್ಕ್. ಹಿಸ್ ಓನ್ ಕಂಪ್ಯಾರಿಸನ್ ವಿತ್ ಕಾಳಿದಾಸ ಆ್ಯಂಡ್ ಭಾರವಿ. ಐಹೊಳೆ ಶಾಸನವು ಸಂಸ್ಕೃತದಲ್ಲಿ ವೈದರ್ಭಿ ಶೈಲಿಯ ಖಂಡಕಾವ್ಯದ ಲಕ್ಷಣವನ್ನು ಹೊಂದಿದೆ. ಇದರ ಕರ್ತೃವಾದ ರವಿಕೀರ್ತಿಯು ತನ್ನನ್ನು ಸಂಸ್ಕೃತ ಕವಿಗಳಾದ ಕಾಳಿದಾಸ ಹಾಗೂ ಭಾರವಿ ಕವಿಗಳಿಗೆ ಸಮಾನನಾದವನೆಂದು ಆತ್ಮಪ್ರಶಂಸೆ ಮಾಡಿಕೊಂಡಿದ್ದಾನೆ. ಈ ಮೇಲಿನ ವಿಚಾರಗಳು ಚಾಲುಕ್ಯರ ಪ್ರಮುಖ ಸಾಂಸ್ಕೃತಿಕ ಕೊಡುಗೆಗಳು ಅಂತ ನಾವು ಈ ತರಗತಿಯಲ್ಲಿ ತಿಳ್ಕೊಬಹುದು.